ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ನೋಡ್ರಿ, ಇದು ನೋಟಿಸ್ ಮೊನ್ನೆ ಬಂದೈತೆ. ಸೊ ಈ ಒಂದು ನೋಟಿಸ್ ಒಳಗೆ ಏನು ಕೊಟ್ಟಿದ್ದಾರೆ, SSC GD ಎಕ್ಸಾಮ್ ಮುಂದೆ ಹಾಕಿದ್ದಾರೆ. ಸೊ ಎಲ್ಲದಕ್ಕೆ ಏನೊಂದು ಲಿಂಕ್ ಇದೆ ಆ್ಯಂಡ್ ನೋಟಿಸಲ್ಲಿ ಏನು ಕೊಟ್ಟಿದ್ದಾರೆ. ಸೊ ನಿಮ್ಮ SSC GD ಎಕ್ಸಾಮ್ಗೆ ಇದು 100% ಎಫೆಕ್ಟಿವ್ ಆಗುತ್ತೆ. ಸೊ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಾಗ ನಾನು ಲಿಂಕ್ ಕೊಟ್ಟಿದ್ದೀನಿ, ಈಗಲೇ ಜಾಯ್ನ್ ಆಗಿರಿ. 100% ಯೂಸ್ಫುಲ್ ಆಗುತ್ತೆ. ಜಾಯ್ನ್ ಆಗಿರಿ. ನಿಮ್ದು ಎಕ್ಸಾಮ್ ಸಿಟಿಯನ್ನು ಬಿಡ್ತಾರೆ. ಸೊ ಎಕ್ಸಾಮ್ ಸಿಟಿ ಬಿಟ್ಟ ತಕ್ಷಣ ನಾನು ನಮ್ಮ ಗ್ರೂಪ್ ಒಳಗೆ ಹಾಕಿರ್ತೀನಿ. ಈಸಿಯಾಗಿ ನಿಮ್ಮ ಎಕ್ಸಾಮ್ ಸಿಟಿ ಡೇಟನ್ನು ಚೆಕ್ ಮಾಡ್ಕೋಬಹುದು. ಸೊ ಯಾವಾಗ ಎಕ್ಸಾಮ್ ಡೇಟ್ ಫಿಕ್ಸ್ ಆಗುತ್ತೆ. ಓಕೆ, ಡೀಟೇಲ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಐತಿ. ನಿಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ನಿಮ್ಗೆ 100% ಯೂಸ್ಫುಲ್ ಆಗುತ್ತೆ. ಸ್ನೇಹಿತರು ನೋಡ್ರಿ, SSC ಇಂದ ಒಂದು ಹೊಸ ನೋಟಿಸ್ ಬಂದೈತೆ. ಈ ಒಂದು ನೋಟಿಸು ತುಂಬ ಸದ್ದು ಮಾಡ್ತೈತೆ. ಓಕೆ, ನಾನು ಹೇಳ್ತೀನಿ ರಿಯಲ್ ಆಗಿ. SSC MTS ಎಕ್ಸಾಮ್ ನಿಮ್ಗೆ ಗೊತ್ತೈತೆ ಎಲ್ಲ ಹೆಂಗಾಗೈತೆ ಅಂತೇಳಿ. 3-4 ಶಿಫ್ಟ್ ಎಲ್ಲ ಕ್ಯಾನ್ಸಲ್ ಆಯಿತು, ರೀ ಎಕ್ಸಾಮ್ ಮಾಡಿದರು. ಅದರಲ್ಲೂ ನಮ್ಮ ಮೇನ್ಲಿ ಕರ್ನಾಟಕದಲ್ಲಿ ಮೈಸೂರು ಮತ್ತು ಕಲಬುರಗಿಯಲ್ಲಿ 2 ಶಿಫ್ಟ್ ಕ್ಯಾನ್ಸಲ್ ಆಗಿದ್ದಾವೆ. ರೀ ಎಕ್ಸಾಮ್ ಕೂಡ ಆಗಿದ್ದಾವೆ, ಇಲ್ಲ ಅಂತಲ್ಲ. ಸೊ ಎಕ್ಸಾಮ್ ಕ್ಯಾನ್ಸಲ್ ಆದಲ್ಲ. ಸೊ ಫೈನಲ್ ಎಕ್ಸಾಮ್ ನಡಿಬೇಕಾಗಿರುವಂಥದ್ದು ನೋಡಿರಿ, ಇದೊಂದು ನ್ಯಾಷನಲ್ ಲೆವೆಲ್ ಎಕ್ಸಾಮ್. ಅರ್ಥ ಆಯ್ತಾ? ಫುಲ್ ಹೈ ಸೆಕ್ಯೂರಿಟಿದ ಎಕ್ಸಾಮ್ ನಡೀತದೆ. ಸೊ ಕೆಲವೊಂದಿಷ್ಟು ಜನ ಏನು ಟೆಲಿಗ್ರಾಮಲ್ಲೆಲ್ಲ ಲೀಕ್ ಆಗಿತ್ತು ಅಂತ ಸುದ್ದಿ ಬಂತು. ಆ್ಯಂಡ್ ಕಲಬುರಗಿ ಮತ್ತು ಮೈಸೂರು ಹೀಗೆ ಬೇರೆ ಬೇರೆ ರಾಜ್ಯದ ಕೂಡ ಕೆಲವೊಂದು ಕಡೆ ಎಕ್ಸಾಮ್ ಕ್ಯಾನ್ಸಲ್ ಆಯಿತು, ರೀಶೆಡ್ಯೂಲ್ ಆಯಿತು. ಎಕ್ಸಾಮ್ ಸೆಂಟರ್ ಹೋದಂಥ ಹುಡುಗ, ಸೊ ನಿಮ್ಮ ಎಕ್ಸಾಮ್ ಕ್ಯಾನ್ಸಲ್ ಆಗೈತಿ ಹೋರಿ ಮತ್ತೆ ಹೇಳ್ತೀವಿ ಅಂತಂದರೆ, ಸೊ ಊರು ಬಿಟ್ಟು ಎಕ್ಸಾಮ್ ಬರೋಕ್ಕೆ ಹೋದಾಗ ಸೊ ಹಿಂಗೆ ಹೇಳಿದ್ರೆ ಎಲ್ಲೊಂದು ಕಡೆ ನೋವಾಗುತ್ತೆ. ಎಷ್ಟೋ ಆಯಿತು. ಓಕೆ, ಬರೀ MTS ಅಷ್ಟೇ ಅಲ್ಲ, ಫೇಸ್ 13 SSC ಫೇಸ್ 13 ಯಾರೆಲ್ಲ ಬರೆದಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಏನಾಗಿದೆ ಫೇಸ್ 13 ಅಂತೇಳಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲಾದರೂ ಒಂದೊಂದು ಮಿಸ್ಟೇಕ್ ಹಾಕೋದು ಬಂದೈತೆ. ಸೊ ಇವಾಗ ಅದ್ರ ತಕ್ಕಂತೆ ಒಂದು ನೋಟಿಸನ್ನು ಬಿಟ್ಟಿದ್ದಾರೆ. ಈ ನೋಟಿಸು ನಿಮ್ಮ SSC GD 100% ಎಫೆಕ್ಟ್ ಆಗುತ್ತೆ. ಸೊ ಏನೈತಿ ನೋಟಿಸ್ ಒಳಗೆ ನಿಮಗೆ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಆಫ್ ಆಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಟಿಸ್. ಕೆಲವರು ಕಮೆಂಟ್ ಮಾಡಿರ್ತೀರಿ, ಭೈ ನೋಟಿಸ್ ಬಿಟ್ಟಿಲ್ಲ, ಎಲ್ಲಿ ನೋಟಿಸ್? ಹೋಗಿ ವೆಬ್ಸೈಟ್ ಚೆಕ್ ಮಾಡಿರಿ, ನಿಮಗೆ ಗೊತ್ತೈತೆ ವೆಬ್ಸೈಟ್ ಯಾವುದಂತ ಗೊತ್ತೈತೆ. ಹೋಗಿ ಚೆಕ್ ಮಾಡಿರಿ, ಸಿಗುತ್ತೆ. ಈ ಒಂದು ನೋಟಿಸ್ ಐತಲ್ಲಿ. ಓಕೆ, ನೋಡಿರಿ, SSC GD ಯಾರೆಲ್ಲ ಓದಾತೀರಿ, ಸೊ ಸೀರಿಯಸ್ಲಿ ಓದ್ತಾ ಇದ್ದೀರಿ ಆ್ಯಂಡ್ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ನಡೀತೈತೆ ಅಂತ ಅನ್ಕೋತೀನಿ. ಸೊ ಎಲ್ಲರಿಗೂ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಅಡ್ವಾನ್ಸ್. ಓಕೆ, ಸೊ ನೀವು ಕನಸ್ಕೊಂಡಂಥ ವರದಿ ಹಾಕೊಳ್ಳುವಂತಹ ಎಕ್ಸಾಮು ಸೊ ಇವಾಗ ಬರ್ತೈತೆ. ಸೊ ಆ್ಯಸ್ ಸೂನ್ ಆ್ಯಸ್ ನಿಮಗೆ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇರ್ರಿ. ಬರ್ರಿ ಇವಾಗ RFI ನೋಡಿರಿ, ಈ ಒಂದು ನೋಟಿಸ್ ಒಳಗೆ ಹೈಲಿ ಅವ್ರು ಯೂಸ್ ಮಾಡಿದ್ದು RFI ಅಂದರೆ ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಷನ್. ಹೆಸರು ಹೇಳತ್ತದ RFI. ನಮಗೆ ಬರೀ ಇನ್ಫಾರ್ಮೇಷನ್ ಬೇಕಾಗೈತಿ. ಏನು ಹೇಳ್ಯಾರ ಡೀಟೇಲಾಗಿ ನೋಟಿಸ್ ಒಳಗೆ ಐತಿಲ್ಲ. ಸೊ ಈ ನೋಟಿಸ್ ತೆಗಿತೀನಿ, ಇವಾಗ ನಾನು ಹೇಳೋದು ಕೇಳಿಸ್ಕೊರಿ. ಸ್ನೇಹಿತರೆ ನೋಡ್ರಿ, ಪೈಲ TCS ಕಂಪ್ನಿದಿಂದ ನಿಮ್ದು ಎಕ್ಸಾಮ್ ನಡೀತಾ ಇತ್ತು. ಸೊ ಇವಾಗ ಇಡಿಕ್ವಿಟಿ ಐತೆ, ಎಲ್ಲರಿಗೂ ಗೊತ್ತೈತೆ. ಸೊ ಇಡಿಕ್ವಿಟಿ ಕಂಪ್ನಿಯಿಂದ ನಿಮ್ಮ ಎಕ್ಸಾಮ್ ನಡೀತೈತೆ. ಸೊ ಅದ್ರ ಬೇಸ್ ಮೇಲೆ ನಡೀತಾ ಇದೆ. ಇವರು ಕಂಪ್ನಿ ಚೇಂಜ್ ಮಾಡ್ತೇನೆ ಅಂತೇಳಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಇದು ಕ್ಲಿಯರ್ ಆಗಿ ಇಟ್ಕೋರಿ. ಎರಡನೇದು TCS ವಾಪಸ್ ತಗಿರ್ತೀವಿ ಅಂತ ಅದು ಕೂಡ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅರ್ಥ ಆಯ್ತಾ? ಸೊ ನೋಟಿಸ್ ಹೇಳಿ ಕೊಟ್ಟಿದ್ದು ಅದು ಹೇಳ್ತೀನಿ, ಆಮೇಲೆ ನಿಮಗೆ ಕನ್ನಡದಲ್ಲಿ ಕೂಡ ಹೇಳ್ತೀನಿ. ಸೊ ನೋಡಿರಿ, ಎಕ್ಸ್ಪ್ಲೋರ್ ಟೆಕ್ನಾಲಜೀಸ್ ಕಂಡಕ್ಟ್ ಡಿಜಿಟಲ್ ಎಕ್ಸಾಮಿನೇಷನ್ಸ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ಸ್ ನೋಡಿರಿ, ಎಕ್ಸ್ಪ್ಲೋರ್ ಟೆಕ್ನಾಲಜೀಸ್ ನೋಡಿರಿ, ಇವಾಗ ಯಾವ್ಯಾವೆಲ್ಲ ಪ್ರೈವೇಟ್ ಕಂಪ್ನಿಗಳಿದಾವೆ ಸೊ ಟೆಕ್ನಾಲಜಿ ಒಳಗಡೆ, ಅದರಲ್ಲೂ ಡಿಜಿಟಲ್ ಎಕ್ಸಾಮಿನೇಷನ್ ಮಾಡುವಂಥ ಕೆಪಾಸಿಟಿ. ಸೊ ಯಾವೆಲ್ಲ ಟೆಂಡರ್ ಆ್ಯಂಡ್ ಕಮಿಟ್ಮೆಂಟ್ ಸೊ ಯಾವೆಲ್ಲ ಇದಾವೆ, ಸೊ ನಮಗೆ ಅವರಿಂದ ಇನ್ಫಾರ್ಮೇಷನ್ ಬೇಕಾಗೈತಿ. ಈಗ ನೋಡಿ, ಸದ್ಯಕ್ಕೆ ನಿಮ್ದು SSC MTS ಎಕ್ಸಾಮ್ ನಡೀತು. ಸೊ ಈ ಒಂದು ಎಕ್ಸಾಮನ್ನು ಯಾವ ರೀತಿ ನೀವು ಇನ್ನೂ ಸೆಕ್ಯೂರ್ ಮಾಡಬಹುದು, ಅಥವಾ ಯಾವ ರೀತಿ ನೀವು ಏನು ಅಡೆತಡೆಗಳಾಗಲಾರೆ ಯಾವ ರೀತಿ ಎಕ್ಸಾಮ್ ಮಾಡ್ಬೋದು, ಇಂಥ ಕಂಪ್ನಿಗಳು ಯಾರಾದ್ರು ಇದ್ದರೆ ಸೊ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ. ಸೊ ಎಲ್ಲ ಇಮೇಲ್ ID ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ SSC ದವರು. ನೋಡ್ರಿ, SSC GD ಎಕ್ಸಾಮ್ ನಡಿಬೇಕಾಗಿರುವಂಥದ್ದು 23ನೇ ತಾರೀಕಿಗೂ, ಫೆಬ್ರವರಿ 23ನೇ ತಾರೀಕು ಸ್ಟಾರ್ಟ್ ಆಗಬೇಕಾಗಿತ್ತು. ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗೋದು ಬಿಡ್ರಿ, ಇನ್ನು ಎಕ್ಸಾಮ್ ಡೇಟ್ ಕೂಡ ಗೊತ್ತಿಲ್ಲ ಹುಡುಗರಿಗೆ. ಓಕೆ, ಸೊ ಇವಾಗ ಇದು ಹೊಸ ಟೆಂಡರ್ ಏನಾದರೂ ಬಂದರೆ SSC GD ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ನೋಡಿರಿ. ಇಮಿಡಿಯೇಟ್ ಅಂತೂ ಬರೋಂಗಿಲ್ಲ, ಕ್ಲಿಯರ್ ಇಟ್ಕೊರಿ. ಮಿನಿಮಮ್ 1.5 to 2 ತಿಂಗಳು ಟೈಮ್ ಬೇಕು. ಹೊಸ ಟೆಂಡರ್ ಬಂದು ಅದು ಎಲ್ಲ ಅವ್ರ ಜೋಡಿ ಎಲ್ಲ ಆಗಿ ಸೊ ಎಲ್ಲ ಫೈನಲ್ ಆಗಿ ಅದು ಜಾರಿಗೆ ಬರಬೇಕಂದ್ರೆ ಮಿನಿಮಮ್ 1.5 to 2 ತಿಂಗಳು ಟೈಮ್ ಬೇಕು. ಅಂದರೆ ಮಿನಿಮಮ್ ಆದರೂ 60 ದಿನಗಳು ಬೇಕಾಗ್ತವೆ. ಅಂದರೆ ಇನ್ನೂ 2 ತಿಂಗಳು ನಮ್ದು SSC GD ಎಕ್ಸಾಮ್ ಆಗಲ್ಲೇನ್ರಿ? ನೋಡಿರಿ, SSC GD ಎಕ್ಸಾಮ್ಸ್ ಬಗ್ಗೆ ಯಾವುದೇ ರೀತಿ ಅಂತ ಇನ್ನೂ ಅಫಿಷಿಯಲ್ ಆಗಿ ಅಕ್ಯುರೇಟ್ ಮಾಹಿತಿನ ಬಿಟ್ಟಿಲ್ಲ. ಇದು ಕ್ಲಿಯರ್ ಆಗಿ ಇಟ್ಕೋರಿ. ಸೊ ಬಿಡೋರು ಕೂಡ ಸೊ ಯಾರು ಕೂಡ ತಲೆ ಕೆಡಿಸೋಕೆ ಹೋಗ್ಬೇಡ್ರಿ. ಯೂಟ್ಯೂಬ್ 10 ವಿಡಿಯೋ ನೋಡ್ಬೇಡ್ರಿ. ಎಕ್ಸಾಮ್ ಡೇಟ್ ಯಾವಾಗ ಎಕ್ಸಾಮ್ ಅಪ್ಲೈ ಮಾಡಿರಿ ಅಂದರೆ ಎಕ್ಸಾಮ್ ಆಗೇ ಆಗ್ತಾವೆ. ಸೊ ಡೋಂಟ್ ವರಿ, ಅಲ್ಲೂರಿ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡಿರಿ. ನೆಕ್ಸ್ಟ್ ಬರ್ರಿ, ಇನ್ಫಾರ್ಮೇಷನ್ ಟೆಂಡರ್ ಆ್ಯಂಡ್ ಕಮಿಟ್ಮೆಂಟ್. ನಮಗೆ ಟೆಂಡರ್ ಕಮಿಟ್ಮೆಂಟ್ ಏನು ಇನ್ವೈಟ್ ಮಾಡಿದ್ದಾರೆ. ಓಕೆ, ಇನ್ವೈಟ್ ಮಾಡಿದ್ದಾರೆ. ಸೊ 100% ತೊಗೋದೆ ಅಂತ ಸೊ ಅವ್ರು ಮೆನ್ಷನ್ ಮಾಡಿಲ್ಲ. ಸೊ ಅವ್ರು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ, ಸೊ SSC ದವ್ರು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಓಕೆ, ಸೊ ಈಗ ಬದಲಾದರೆ ಏನೆಲ್ಲ ಬದಲಾಗಬಹುದು? ಎಕ್ಸಾಮಿನೇಷನ್ ಪ್ಯಾಟರ್ನ್ ಚೇಂಜ್ ಆಗುತ್ತಾ? 100% ಪ್ಯಾಟರ್ನ್ ಅಂದ್ರೆ ಇನ್ನೂ ಚೇಂಜ್ ಆಗಲ್ಲ. ಓಕೆ, ಸೊ ಭಾಳ ಅಂದರೆ ಇವಾಗ ನೋಡ್ರಿ,
ನೀವೇ ನೋಡಿದ್ರಲ್ಲ, ಟಿ ಸಿ ಎಸ್ ಸ್ವಲ್ಪ ಹಿಸ್ಟ್ರಿ ಜಾಸ್ತಿ ಕೇಳ್ತಾ ಇದ್ರೆ, ಸೊ ಎಡಿಕ್ಯೂಟಿವ್ರು ಹಿಸ್ಟ್ರಿ ಕಡಿಮೆ ಮಾಡಿದ್ರು, ಪಾಲಿಟಿವ್ ಜಾಸ್ತಿ ಕ್ವಶನ್ಸ್ ಕೇಳ್ತಾ ಬಂದರು. ಅರ್ಥ ಆಯ್ತು ಅನ್ಕೋತೀನಿ. ಸೊ ಟಿ ಸಿ ಎಸ್ದವರು ಮ್ಯಾಥ್ಸ್ ಒಳಗಡೆ ಅರ್ಥಮೆಟಿಕ್ ಮತ್ತು ಅಡ್ವಾನ್ಸ್ ಮ್ಯಾಥ್ಸ್, ಸೊ ಇವೆರಡರಲ್ಲಿ ಅಡ್ವಾನ್ಸ್ ಮ್ಯಾಥ್ಸ್ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಿದ್ರು. ಎಡಿಕ್ಯೂಟಿವ್ರು ಅಡ್ವಾನ್ಸ್ ಮ್ಯಾಥ್ಸ್ ಸ್ವಲ್ಪ ಕಡಿಮೆ ಮಾಡಿದ್ರು. ಸೊ ಅರ್ಥಮೆಟಿಕ್ ಮೇಲೆ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ರೈಸ್ ಮಾಡಿದ್ರು. ಈ ರೀತಿ ಚೇಂಜ್ ಆಗುತ್ತೆ ಹೊರತು ಕಂಪ್ಲೀಟ್ಲಿ ನಿಮಗೆ ಏನು ಪ್ಯಾಟರ್ನ್ ಚೇಂಜ್ ಆಗಲ್ಲ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಕ್ಲಿಯರಾಗಿ ಹೇಳ್ತೀರಿ, ನೋಟಿಸ್ ಒಳಗಡೆ ಕೊಟ್ಟಿಲ್ಲ, ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ಕೊಟ್ಟಿಲ್ಲ ಕಂಪ್ನಿಯನ್ನು ಚೇಂಜ್ ಮಾಡ್ತೀವಿ ಅಥವಾ ಎಡಿಕ್ಯೂಟಿಯನ್ನು ತೆಗಿತೀವಿ ಅಥವಾ ಟಿ ಸಿ ಎಸ್ ಅನ್ನು ತಗೋತೀವಿ ಅಂತ ಎಲ್ಲೂ ಕೂಡ ಕೊಟ್ಟಿಲ್ಲ. ಯಾರಾದರೂ ಇನ್ನೂ ಕೂಡ ಸೆಕ್ಯೂರ್ ಆಗಿ ಮಾಡುವಂತಹ ಯಾವುದೋ ಟೆಕ್ನಿಕಲ್ ಇದ್ದರೆ ಸೊ ನಮಗೆ ಇನ್ಫಾರ್ಮ್ ಮಾಡಿರಿ ಅಂತ ಹೇಳಿದ್ದಾರೆ. ಇನ್ಫಾರ್ಮೇಷನ್ ದೇ ಆರ್ ಮೆನ್ಷನ್ಡ್ ವೆಲ್ ಕ್ಲಿಯರ್ಲಿ. ಓಕೆ, ಕ್ಲಿಯರ್ಲಿ ಹೇಳಿದ್ದಾರೆ. RFI ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಷನ್, ನಮಗೆ ಇನ್ಫಾರ್ಮೇಷನ್ ಸಲುವಾಗಿ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಡೀಟೇಲ್ ಆಗಿ ಒಂದು ನೋಟಿಸ್ ಕೂಡ ಬಿಟ್ಟಿದ್ದಾರೆ ಇದ್ರ ತಕ್ಕಂತೆ. ಸೊ ಅದು ಕೂಡ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಡ್ರಿ. ಇದು ಓದುವಂಥ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಹೇಳಿದ್ದೀನಿ ಆಲ್ರೆಡಿ ನಾನು ಏನೇನೈತಿ ಈ ನೋಟಿಸ್ ಒಳಗೆ ಅಂತೇಳಿ. ಸೊ ಇಷ್ಟು ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಆ್ಯಂಡ್ SSC GD ಯಾರೆಲ್ಲ ಓದ್ತಾ ಇದ್ದೀರಿ, ನಿಮಗೊಂದು ಹೊಸ ಯೋಜನೆಯನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರು. ನೋಡ್ರಿ, ನಮ್ಮ ಡ್ರೀಮ್ ವಿತ್ ಸ್ವರೂಪ್ ಚಾನಲ್ ಕಡೆಯಿಂದ, ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೊ ಒಂದು ಪ್ರಾಕ್ಟೀಸ್ ಎಕ್ಸಾಮ್ ಮಾಡಬೇಕಂತ ಮಾಡಿದ್ದೀವಿ. ಮಾರ್ಚ್ 8 ಅಂದರೆ ನಾಳೆ, ಈ ಬರೋ ರವಿವಾರ ಬಿಟ್ಟು ಮುಂದಿನ ರವಿವಾರ, ಸೊ ಮಾರ್ಚ್ 8ನೇ ತಾರೀಕು ಬೆಳಿಗ್ಗೆ ನಮ್ಮ ಎಲ್ಲ ಕರ್ನಾಟಕ ಅಭ್ಯರ್ಥಿಗಳಿಗೆ ಕನ್ನಡದಲ್ಲಿ 4 ಸಬ್ಜೆಕ್ಟ್ ಇರುವಂಥದ್ದು ಮೋಸ್ಟ್ ಟಫೆಸ್ಟ್ ಕ್ವಶನ್ಸನ್ನು ತಗೊಂಡು ಸೊ ಈ ಬಾರಿ ಎಕ್ಸಾಮಿನೇಷನ್ ಮಾಡ್ತಾ ಇದ್ದೀವಿ. ಇವಾಗ ನಿಮಗೆ ಡೌಟ್ ಬರುತ್ತೆ, ಸರ್ ಕ್ವಶನ್ಸ್ ಎಲ್ಲಿ ಬರ್ತಾವ್ರಿ? ಓಕೆ ನೋಡ್ರಿ, ಆಲ್ಮೋಸ್ಟ್ ಆಲ್ ಯಾರೆಲ್ಲ ಲೈಬ್ರರಿಲಿ ಓದ್ತಾ ಇದ್ದೀರಿ, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ. ಓಕೆ, ಸೊ ನಿಮಗೆ ಲೈಬ್ರರಿಲಿ ಕೆಲವೊಂದು ಕಡೆ ಲೈಬ್ರರಿಲಿ ಪರ್ಮಿಷನ್ ಕೊಡ್ತಾರೆ, ಇನ್ನು ಕೆಲವೊಂದು ಲೈಬ್ರರಿಲಿ ಪರ್ಮಿಷನ್ ಕೊಡೋಂಗಿಲ್ಲ. ಸೊ ಎಲ್ಲಿ ಪರ್ಮಿಷನ್ ಕೊಡ್ತಾರೆ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇದು ಮಾಡೆಲ್ ಎಕ್ಸಾಮ್ ಇರ್ತದೆ. ಓಕೆ, 100% ಇದೇ ಬರ್ತಂತಲ್ಲ. ಸೊ ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ಕೊಟ್ಟಿರ್ತೀವಿ. ಸೊ ಪ್ರಾಕ್ಟೀಸ್ ಮಾಕ್ ಅಂತ ಹೇಳ್ಬೋದು. GK ಅಂತೂ ನಾನೇ ರೆಡಿ ಮಾಡ್ತೇನೆ. ಓಕೆ, ಮ್ಯಾಥ್ಸ್ ಸ್ಪೆಷಲೈಸ್ಡ್ ಅಂತ ನಮ್ಮ ಕರ್ನಾಟಕದಲ್ಲಿ ಸೊ ಒಬ್ಬರು ಟೀಚರ್ ಕಡೆಯಿಂದ ನಾನು ಮ್ಯಾಥ್ಸ್ ರೆಡಿ ಮಾಡಿಸ್ತೇನೆ ವಿತ್ ರೀಸನಿಂಗ್. ಗ್ರಾಮರ್ ಕೂಡ ಸೊ ಒಬ್ಬರು ಲೆಕ್ಚರರ್ ಕಡೆಯಿಂದ ಸೊ ಅದನ್ನು ರೆಡಿ ಮಾಡಿಸ್ತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಈ ಬಾರಿ ತರ್ತಾ ಇದ್ದೀವಿ. ಅದು ನಿಮಗೆ ಏನು ಬೆನಿಫಿಟ್ ಸರ್, ಈ ಒಂದು ಎಕ್ಸಾಮಿಂದ ನಮಗೇನು ಬೆನಿಫಿಟ್ ಐತ್ರಿ ನೋಡಿರಿ. ಇದರಿಂದ ನಿಮಗೆ ಏನು ಬೆನಿಫಿಟ್ ಅಂದರೆ ನೋಡಿರಿ, ಆಫ್ಲೈನ್ ಬರೆದ್ರೆ ನಿಮಗೆ ಪ್ರತಿಯೊಬ್ಬರು 10 ಅಥವಾ 20 ರೂಪೀಸ್ ಚಾರ್ಜ್ ಆಗುತ್ತೆ. ಓಕೆ, ಸೊ ಇದು ನೀವು ಎಕ್ಸಾಮ್ ಬರೆದು 4 to 5 ಡೇಸ್ ಒಳಗಡೆ ನಾವು ನಮ್ಮ ಟೆಲಿಗ್ರಾಮ್, ನಮ್ಮ ಡ್ರೀಮ್ ವಿತ್ ಸ್ವರೂಪ್ ಟೆಲಿಗ್ರಾಮ್ ಐತಿ. ಈ ಒಂದು ಟೆಲಿಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ, ಜಾಯ್ನ್ ಆಗ್ರಿ. ಸೊ ಅಲ್ಲಿ ನೀವು ಎಕ್ಸಾಮ್ ಬರೋ ತಕ್ಷಣ ನೀವು ಅಲ್ಲಿ ಸಬ್ಮಿಟ್ ಮಾಡಿರ್ತೀರಿ. ಸೊ ಸಬ್ಮಿಟ್ ಆದ ತಕ್ಷಣ ಅದು ತೊಗೊಂಡು ರಿಸಲ್ಟ್ ಅನ್ನೋದ್ಬಿಟ್ಟು ಸೊ ಅದರಲ್ಲೇ ರ್ಯಾಂಕ್ ಹಾಕ್ತೀವಿ. ನೋಡಿರಿ, ಯಾರ್ದು ಹೆಸರು ನಾವು ಮೆನ್ಷನ್ ಮಾಡಲ್ಲ ರಿಸಲ್ಟ್ ಲಿಸ್ಟ್ ಒಳಗಡೆ. ಸೊ ನಿಮಗೊಂದು ಕೋಡ್ ಕೊಟ್ಟಿರ್ತೀವಿ ಅಥವಾ ನಿಮಗೊಂದು ರೂಲ್ ನಂಬರ್ ಕೊಟ್ಟಿರ್ತೀವಿ. ಆ ರೂಲ್ ನಂಬರ್ ಪ್ರಕಾರ ನೀವು ಅದನ್ನು ಸಬ್ಮಿಟ್ ಮಾಡ್ಬೋದು. ಆ ರೂಲ್ ನಂಬರ್ ಪ್ರಕಾರ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ ನಿಮ್ಮದು 78 ರೂಲ್ ನಂಬರ್ ಇದ್ದರೆ ಸೊ 78 ಸ್ಕೋರ್ 92 ಈ ರೀತಿಯಾಗಿ ಬರುತ್ತೆ. ಓಕೆ, ರೂಲ್ ನಂಬರ್ ನಿಮ್ಮ ಸ್ಕೋರ್ ಈ ರೀತಿ ಬರುತ್ತೆ. ಇದ್ರ ಮೂಲಕ ನೀವು ಎಷ್ಟು ಜನ ಹುಡುಗರು ಅಟೆಂಡ್ ಆಗ್ತಾರೆ ಸೊ ಅದ್ರ ಮೇಲೆ ನಿಮ್ಮದು ರ್ಯಾಂಕು, ನಿಮ್ಮ ಸ್ಕೋರ್ ಎಲ್ಲವನ್ನು ಚೆಕ್ ಮಾಡ್ಕೋಬೋದು, ಅಂದಾಜಿಸ್ಬೋದು ನೀವು ಎಷ್ಟು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ. ಅರ್ಥ ಆಯ್ತಾ? ಇದೊಂದು ಹೊಸ ಪ್ಲ್ಯಾನ್ ಐತೆ. ಆ್ಯಂಡ್ ಐ ಹೋಪ್ ಇದಕ್ಕೆ ಎಲ್ಲರೂ ಕೂಡ ಸ್ಪಂದಿಸ್ತೀರಿ ಅಂತ ಅನ್ಕೋತೀನಿ. ನೋಡಿರಿ, ಯಾರೆಲ್ಲ ಲೈಬ್ರರಿ ಮಾಡಿದ್ದೀರಿ ಸೊ ಅಂತ ಕೆಲವೊಂದು ಕಡೆ ಲೈಬ್ರರಿಲಿ ನಾವು ಆಫ್ಲೈನ್ ಎಕ್ಸಾಮ್ ಮಾಡ್ತೀವಿ. 10 to 20 ರೂಪೀಸ್ ತೊಗೋತೀವಿ, ಅಷ್ಟೊಳಗೆ ತೊಗೋತೀವಿ, ಅಷ್ಟು ಜಾಸ್ತಿ ತೊಗೊಳ್ಳಲ್ಲ. ಸಂಡೇ ಇರ್ತದೆ, ಟೈಮಿಂಗ್ ಎಲ್ಲ ನಾವು ಫಿಕ್ಸ್ ಮಾಡಿ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತೀವಿ. ಸೊ ಇದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತೋರಿ, ಡೀಟೇಲ್ ಎಲ್ಲ ನಿಮಗೆ ಹೇಳ್ತೀನಿ. ಆ್ಯಂಡ್ ಸರ್ ನಾವು ಲೈಬ್ರರಿ ಮಾಡಿಲ್ಲ, ಮನೇಲಿ ಕೂತೋದಾತೀವಿ ರೀ, ರೂಮ್ ಮಾಡೋದಾತೀವಿ ಅಂದರೆ ಸೊ ನೀವೇನು ಮಾಡಬೇಕಂದ್ರೆ ಸೊ ಈ ಒಂದು ಕ್ವಶನ್ ಪೇಪರ್ ಏನಿತ್ತಲ್ಲ, ಇದೇನು ಎಕ್ಸಾಮ್ ಇರುತ್ತಲ್ಲ, ಸೊ ಇವತ್ತು ನಾವು ಫಾರ್ ಎಕ್ಸಾಂಪಲ್ ನಾವು 8ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಎಕ್ಸಾಮ್ ನಾವು ಎಲ್ಲ ಕಡೆ ಸ್ಟಾರ್ಟ್ ಮಾಡಿದರೆ 11 ಗಂಟೆಗೆ ನಾವು ನಮ್ಮ ಟೆಲಿಗ್ರಾಮ್ ಒಳಗಡೆ ಕ್ವಶನ್ ಪೇಪರನ್ನು ಬಿಡ್ತೀನಿ. ಅರ್ಥ ಆಯ್ತಾ? ಸೊ ಅದನ್ನು ನೀವು ತೊಗೊಂಡು ನಿಮ್ಮ A4 ಸೈಜ್ ಪೇಪರ್ ತೊಗೊಂಡು ಅದ್ರ ಮೇಲೆ 1 ಅಂತ ಹಾಕಿ 1ನೇ ಕ್ವಶನ್ ಆನ್ಸರ್ ಸೊ A B C ಹಿಂಗೆ ಹಾಕೋತೋಗ್ರಿ, 1ನೇದು B 5ನೇದು C ಹಿಂಗೆ ಹಾಕೋತೋಗ್ರಿ. ಟೋಟಲ್ ಹಾಕಿದ ನಂತರ ನಿಮ್ಮ ನೇಮು, ಫ್ರಾಮು, ನಿಮಗೊಂದು ನಂಬರ್ ಕೊಡ್ತೀವಿ, ಯಾರೆಲ್ಲ ಎಕ್ಸಾಮ್ ಬರೀತಾ ಇರ್ತೀರಿ ಸೊ ಅವರಿಗೆ. ಓಕೆ, ಸೊ ಆ ಒಂದು ಕಾಂಟ್ಯಾಕ್ಟ್ ಮೂಲಕ ನೀವು ರೂಲ್ ನಂಬರ್ ಹಾಕಿದ್ರೆ ಸೊ ರೂಲ್ ನಂಬರ್ ಮೇಲೆ ರಿಸಲ್ಟನ್ನು ಬಿಡ್ತೀವಿ. ಅರ್ಥ ಆಯ್ತಾ? ಸೊ ಆಯಿತು, ಇದ್ರ ಬಗ್ಗೆ ನಮಗೆ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗ್ತದೆ ಅನ್ಕೋತೀವಿ. ಸೊ ಎಲ್ಲ ಫೈನಲ್ ಆದ ತಕ್ಷಣ ನಿಮ್ಗೆ ಹೇಳ್ತೀನಿ ಯಾರೆಲ್ಲ ಕ್ವಶನ್ ಬರ್ತಾ ಇದ್ದಾರೆ, ಎಲ್ಲಿ ನಾವು ಹಂಗೆ ಎಕ್ಸಾಮ್ ಮಾಡ್ತೀವಿ, ಎಲ್ಲೆಲ್ಲಿ ಮಾಡ್ತೀವಿ, ಬಿಜಾಪುರ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ಸೊ ಅಲ್ಲೆಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ನೀವೇನಾದರೂ SSGD ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಸೊ ನೀವು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳ್ಳೋದಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ, ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಎಲ್ಲಿ ಮುಗಿಸೋದನ್ನು ವಿಡಿಯೋ ಇಷ್ಟ ಆದರೆ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಭಾರತ್.